ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಇವತ್ತು ನಾವು SJ ಸ್ಟುಡಿಯೋಗೆ ಬಂದಿದ್ದೀವಿ. ಆ ಒಂದು ರ್ಯಾಪ್ ಸಾಂಗು ರೆಕಾರ್ಡಿಂಗ್ ಇದೆ. ನಮ್ಮ ಕೊಲೀಗ್ ಅಂದರೆ ನಮ್ಮ ರಂಗಭೂಮಿ ಗೆಳೆಯ ಸುಭಾಷ್ ಅವರು ಸುಮಾರು ವರ್ಷಗಳಿಂದ ರ್ಯಾಪ್ನ ಮಾಡ್ಕೊಂಡಿದ್ದಾರೆ. ಈ ತರ ಹೋಗ್ಬಿಡೋದ ಸುಮ್ಮನೆ ರಾಗತ್ತರ ಬೇಡ ರ್ಯಾಪ್ ಮಾಡತಾರ ಹೇಳಿ. ಓಕೆ ನೀವು ಒತ್ತಿ ಹೇಳ್ಬೇಡ. ಓಕೆ ಸುಮಾರು ಸಾಂಗ್ಗಳನ್ನ ಮಾಡಿದ್ದಾರೆ. ಈಗ ಅವ್ರನ್ನ ಮಾತಾಡಿಸ್ಕೊಂಡು ಮೀಟ್ ಮಾಡಿಕೊಂಡು ರೆಕಾರ್ಡಿಂಗ್ ಹೇಗೆ ನಡೀತಾ ಇದೆ ನೋಡ್ಕೊಂಡು ಬರೋದಾ ಬನ್ನಿ. ಆರಾಮಿದ್ಯಾ? ಆರಾಮ. ಓಕೆ, ಸಮಾಚಾರ. ಆಲ್ ದ ಬೆಸ್ಟ್ ಚಂದನ್. ನಮ್ಮ ಅಗೋರ ಅಂದ್ರೆ ಇವನೇನೆ. ಮಾಡ್ತೀನಿ ಮ್ಯೂಸಿಕ್ ಮಾಡ್ಕೊಂಡು ಫ್ರೀ. ನಾನು ಎಬ್ಬಿದೆ, ನಾನು ಇನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾ ಕೇಳ್ಕೊಂಡೆ ಪ್ರಶ್ನೆ, ನಾನು ಬಂದಿ ಸರಿ ತಪ್ಪು ನಾನು ಅನ್ನೀನ. ಈ ತರ ವೈಬಲ್ ಹೋಗ್ಬಿಡ್ಲಾ? ಇಲ್ಲ, ನಮ್ಮಲ್ಲಿ ಸುಮಾರು ವರ್ಷ ನಮ್ಮ ಥಿಯೇಟ್ರಲ್ಲಿ ಪರಿಚಯ ಆಗಿ ಆಮೇಲೆ ಥಿಯೇಟ್ರಿಂದ ಆಚೆ ಬಂದು ರ್ಯಾಪ್ ಸಾಂಗ್ ಸ್ಟಾರ್ಟ್ ಮಾಡಿ ಫುಲ್ ಇವಾಗ ರ್ಯಾಪಲ್ಲೇ ಇದ್ದಾನೆ. ಎಷ್ಟು ಸಾಂಗ್ ಮಾಡಿದೆ ಮಗ? ಸದ್ಯಕ್ಕೆ ಅಫಿಷಿಯಲ್ ಆಗಿ ಒಂದು 7-8 ಅಫಿಷಿಯಲ್ ಸಾಂಗ್ ಮಾಡಿದ್ದಾನೆ. ಈಗ ಇದು ಯಾವ್ದು? ಇದು ನಾನು ನೆಕ್ಸ್ಟ್ EP ಬರ್ತಾ ಇದೆ. EP ಅಂದರೆ ಒಂದು ಎಕ್ಸ್ಟೆಂಡೆಡ್ ಪ್ಲೇ ಅಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಆಗೋದು ಹೆಂಗೆ ಅಂದರೆ ಒಂದೊಂದು ಸಾಂಗ್ನ ಏನೋ ಆಲ್ಬಮ್ ಅಂತ ಕರೀತಾ ಇದ್ದಾರೆ. ಆ್ಯಕ್ಚುಲ್ ಅಲ್ಲ, ಆಲ್ಬಮ್ದು ಸಿಂಗಲ್ಸ್ ಮತ್ತು EP 3 ಬೇರೆ ಬೇರೆ ಇರುತ್ತೆ. ಆಲ್ಬಮ್ ಅಂತ ಬಂದರೆ ಮಿನಿಮಮ್ 6ರಿಂದ ಜಾಸ್ತಿ ಸಾಂಗ್ ಇರಬೇಕು. ಓಕೆ, EP ಅಂತ ಬಂದರೆ ಎಕ್ಸ್ಟೆಂಡೆಡ್ ಪ್ಲೇ ಅಂತ 7ರಿಂದ 6 ಸಾಂಗ್ವರೆಗೂ ಅದನ್ನು EP ಅಂತೀವಿ. ಅದಕ್ಕಿಂತ ಒಂದು ಸಾಂಗ್ ಬಂದರೆ ಅದನ್ನು ಸಿಂಗಲ್ಸ್ ಅಂತೀವಿ, ಅದು ಆಲ್ಬಮ್ ಅಲ್ಲ. ಸೊ ಅದು ಕನ್ಫ್ಯೂಸ್ ಆಗಿರ್ತಾರೆ. ಸೊ ನೋಡಿ, ಆಲ್ಬಮ್ ಅಂದರೆ ಒಂದು ಸಾಂಗ್ ಅಲ್ಲ, ಒಂದು ಸಾಂಗ್ ಅಂದರೆ ಅದನ್ನ ಸಿಂಗಲ್ ಅಂತ ಕರಿತೀವಿ ಅಷ್ಟೇ. ಸೊ ಇದು EP ನೆಕ್ಸ್ಟು. ಸೊ ನೇಮ್ ಇನ್ನೂ ರೆಡಿ ಆಗಿಲ್ಲ. ಈಗ ಮಾಡ್ತಿರೋ ಸಾಂಗ್ ನೇಮ್ ಬಂದು ಗ್ಯಾಂಗ್ಸ್ಟರ್ ಅಂತ. Fashion, brain to action, female music, and emotion. Hey. ಸಾಂಗ್ ಬಂದ್ಮೇಲೆ ಗೊತ್ತಾಗತ್ತೆ ಏನದು ಅಂತ. ಈಗ ಜಸ್ಟ್ ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಹೌದು, ಅದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು. ಆಮೇಲೆ ಅದೇ ಈಗ ಇನ್ನೂ ರೆಕಾರ್ಡ್ ಹಾಕಿದೆ. ಇದು ಫಸ್ಟ್ ಸೆಷನ್ ಅಷ್ಟೇ. ಸೊ ಇನ್ನೊಂದ್ಸಲಿ ರೆಕಾರ್ಡ್ ಹಾಕಬೇಕು, ಯಾಕಂದರೆ ಸಮಾಧಾನ ಇಲ್ಲ ಇದು. ಸೊ ನೆಕ್ಸ್ಟ್ ಇನ್ನೊಂದ್ಸಲಿ ರೆಕಾರ್ಡ್ ಮಾಡಿ ಅದನ್ನ ಆಮೇಲೆ ಮಿಕ್ಸ್ ಮಾಸ್ಟರಿಂಗ್ ಕಳಿಸಿ ಅಲ್ಲಿ ಓಕೆ ಆಗಿ ಅದಾದ್ಮೇಲೆ ವಿಡಿಯೋಗೆ ಪೋಸ್ಟ್ ಪ್ರೊಡಕ್ಷನ್ ಹೆಂಗೆ ಏನು ಎಲ್ಲಿ ಎಲ್ಲ ಗೊತ್ತಲ್ಲ, ಶೂಟಿಂಗು ಪ್ರೋಸೆಸ್ ಜಾಸ್ತಿ ಐತೆ. ಇದು ಸುಮ್ಮನೆ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ನೋಡೋಕ್ಕೆ. ಹೌದು, ಸುಮ್ಮನೆ ಒಂದು ಬೇಸಿಕ್ ಒಂದು ರೆಕಾರ್ಡಿಂಗ್ ಅಷ್ಟೇ. ಇಲ್ಲಿಂದ ನೆಕ್ಸ್ಟ್ ವೀಕ್ ಶುರು ಆಗ್ತಾ ಹೋಗ್ಬೇಕು. ಮತ್ತೆ ಹೆಂಗ್ ನಡೀತೈತೆ ಅಂತ ಆಗೋರ ರ್ಯಾಪ್ ಎಲ್ಲ ನಡೀತಾ ಇದೆ. ನಿನ್ನೆ ತಾನೇ ಒಂದು ನೋಡಿದ್ರೆ ಅನ್ಕೋತೀನಿ, ಅದು ಆರ್ಜರಶ್ಮಿ ಮ್ಯಾಮ್ ಜೊತೆ ರೆಡ್ FM ಅಲ್ಲಿ ಹೋಗಿದ್ದೆ. ಸೊ ಅದು ಚೆನ್ನಾಗಿ ಬಂದಿದೆ, ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ರೀಸೆಂಟಾಗಿ ಕನ್ನಡ ಸಂಭ್ರಮ ಅಂತ ಬಂದಿದೆ ಸಾಂಗು, ಚೆಕ್ ಮಾಡಿ ಹೋಗಿ ಯೂಟ್ಯೂಬಲ್ಲಿ AGO RH ಅಂತ. ಸೊ ನೋಡಿ ಗೊತ್ತಾಗತ್ತೆ. ಸೊ ಬರ್ಬೇಕು, ಇನ್ನೊಂಚೂರು ಇಂಪ್ರೂವ್ ಆಗಬೇಕು ಸೀನ್ಸು. ನೋಡೋಣ ನಮ್ಮ ಸೀನ್ ನೆಕ್ಸ್ಟ್ ಎಲ್ಲ ಒಟ್ಟಿಗೆ ರ್ಯಾಪ್ ಮಾಡೋದ. Either mansion, ಕನ್ಸಿನ್ ಜೊತೆಗೆ ಇದನ್ನ passion, ಇಷ್ಟನ fashion, brain to action, female music, ಅಂದ್ರೆ emotion. ಅಲ್ಲನ ಗ್ಯಾಂಗ್ಸ್ಟರ್, ಬೇಕಿದ್ದ ಮ್ಯಾನ್ಷನ್, ಕನ್ಸಿನ್ ಜೊತೆಗೆ ಇದನ್ನ passion, ಇಷ್ಟನ fashion, brain to action, female music, ಅಂದ್ರೆ emotion. ನಿಮ್ಮಲ್ಲಿ ನೆಕ್ಸ್ಟ್ ಎಲ್ಲಿ ಅದೇ ಹೇಳ್ತೀವಿ, ಅದೇ ಪ್ರೊಸೆಸ್ ಅಲ್ಲಿ ಇದೀವಿ ಈಗ ನಾವು. ಸಿನಿಮಾ ಏನಾರು ನಡೀತೈತೆ. ಈಗ ಒಂದು ಊಟ ಬಂದೆ ಕಾಂತಾರ. ನೀವಿದ್ದೀರಾ? ಅದು ಇದರಲ್ಲಿತ್ತು ಮಾಮೂಲಿ ಕುಂದಾಪುರದಲ್ಲಿ ಒಂದು ವಾರ ಶೆಡ್ಯೂಲ್ ಇತ್ತು. ಸೆಲೆಬ್ರಿಟಿ ಇಲ್ಲೇ ಅವ್ರು ನೋಡ್ರಿ. ಅದು ರಿಲೀಸ್ ಆದ್ಮೇಲೆ ಗೊತ್ತಾಗೋದು ಸೀನ್ ಹಾಕವ್ರ ಏನು ಅಂತ. ಏನೋ ಹೋಗಿದೆ ಒಂದು ಸ್ಟೆಪ್ಪು. ಅದು ನನಗೆ ತುಂಬಾ ಅದು ಬಿಡು, ಅದು ಬೇರೆ ಎಕ್ಸ್ಟ್ರೀಮ್ ಲೆವೆಲ್ ಅದು ಹೋಗಿದ್ದು. ಚೆನ್ನಾಗಿತ್ತು, ತುಂಬಾ ಸಖತ್ತಾಗಿತ್ತು. ಈಗ ಇದನ್ನೇ ಈ ಸಿನಿಮಾ ರ್ಯಾಪು ಬರೀ ಕಲೆಲೇ ಇದ್ಮೇಲೆ ಅದ್ರಲ್ಲಿ ಏನೇನು ಸಿಗ್ತದೋ ಅದನ್ನೇ ಹುಡ್ಕೊಂಡು ಹೋಗ್ತಿರೋದು ಅಷ್ಟೇ. ಅದ್ಬಿಟ್ಟು ಬೇರೆ ಮುಟ್ಟಿಲ್ಲ ಏನು ಮಾಡೋಣ ಇದ್ರಲ್ಲಿ. ಬಟ್ ಚೆನ್ನಾಗಿ ಬರ್ತೀವಿ. ನಿಮ್ಮದು ಬ್ಲಾಗ್ ನೋಡ್ತಾ ಇದ್ದೀನಿ ನಾನು ಡೈಲಿ. ಸೊ ಸಪೋರ್ಟ್ ಮಾಡಿ. ಅಗೋರ ಆ್ಯಂಡ್ ಕಲಾಚಂದನ್ ಅಂತ ಹೋಗಿ ಡೈಲಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಏನು ಹೇಳ್ಬೋದು? ನೋಡಿ, ನಮ್ಮ ಅಗೋರನ ಡೈಲಿ ನಮ್ಮ ಬ್ಲಾಗಲ್ಲಿ ಇವಾಗ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಒಂದು ಸಾಂಗ್ಗಳು ಒಳ್ಳೊಳ್ಳೆ ಸೂಪರ್ ಆಗಿ ಬರ್ತದೆ, ಅದನ್ನು ನಾನು ಬ್ಲಾಗಲ್ಲಿ ಹಾಕ್ತೀನಿ. ಎಲ್ಲರೂ ನಮ್ಮ ಅಗೋರಾಗೆ ಸಪೋರ್ಟ್ ಮಾಡಿ ನೋಡಿ. ಮತ್ತೆ ಅವಾಗ ನಮ್ಮ ಅಗೋರಾಗೇನು ಐಡಿಯಾ ಆಗಿದ್ರೆ ಕೊಡ್ತಾ ಇರಿ. ಪಕ್ಕ
ಆ್ಯಕ್ಚುಲಿ ಅವೆಲ್ಲ ಬೇಕು. ನೋಡೋಣ, ಇವತ್ತು ಯಾವುದೋ ಒಂದು ಹೇಳಿದ್ರು ಸಗದಾಗಿತ್ತದು. ಆ್ಯಕ್ಚುಲಿ ನಮಗೊಂದು ರಿಯಲೈಸೇಷನ್ ಆಯ್ತದು. ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಆ್ಯಕ್ಚುಲಿಂದ ಅಂದ್ರೆ ಎಮೋಷನ್ ಮಾಡ್ತೀನಿ ಮ್ಯೂಸಿಕ್ ಮಾಡ್ಕೊಂಡು ಫ್ರೀ. ನಾನು ನೆನಪಿದ್ದೆ ನಂಗಿನ್ನು ಸ್ಟಾರ್ಟ್ ಮಾಡಿದ್ದೀನ. ಬಡಿಸ್ತಾನ ಹಿದ್ರು ಧ್ವಂಸ ಜೈ ಮಂತ್ರಿ ವಿಧ್ವಂಸ. ರಾಜ 8 ಮಿನಿಟ್ ಅಜ ನಮ್ಮ ಏರಿಯಾ ಬಂದ್ರೆ ಫುಲ್ಲು ಮಜಾ. ಬೈಯೋದು ಸಹಜ ನಮ್ಮ ಮನ್ಸು ತಾಜಾ. ಚಪ್ರಿ ಹಂತಿಯ ನೀನೇ ತೊಗೊಜ್ಜ. ಎಲ್ಲೋ ಎಲ್ಲೋ ಮಾತಾಡ್ತಿರೋದು ಯಾರು? ಬೇಬಿ ನೀನಾ? ಇದ್ಯಾರ ನಂಬರು? ಕಾಲ್ ಕಟ್ ಮಾಡ್ಕೋ ಬೇಡ ಬೇಜಾರು. ಯಾಕಂದ್ರೆ ಟೈಮ್ ಇಲ್ಲ ಹುಟ್ಟಿಕ ಶುರು. ನಾವು ಮಾಡೋದಲ್ಲ. ಮಿನಿಮಮ್ ಆದ್ರೂ ಪೇ ಮಾಡಿದ್ದು. ಓಕೆ, ರೆಕಾರ್ಡಿಂಗ್ ಮುಗೀತು. ಈಗ ಇಲ್ಲಿಂದ ಹೊರಡೋಣ. ಬೇರೆ ಏನು ಕೆಲಸ ಇದೆ ನೋಡೋಣ, ಬನ್ನಿ. ಡೈರೆಕ್ಟ್ರು ರೋಹನ್ ಮನೆಗೆ ಈಗ ಬಂದಿದ್ದೀವಿ. ಈಗ ಅವನೊಂದು ಕ್ಯಾಮ್ರಾ ತೋರಿಸ್ತಾನೆ ನಮಗೆ. ಆ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ ಚೆನ್ನಾಗೈತಾ ಇಲ್ಲೋ ಅಂತ ಚೆಕ್ ಮಾಡಬೇಕೀಗ ನಾವು. ಬನ್ನಿ ಹೋಗೋದ ಒಳಗೆ. ಓ ಮಾದಪ್ಪ, ಗುಡ್ ಮಾರ್ನಿಂಗ್ ಮಾದಪ್ಪ. ಅಣ್ಣ ನಾಷ್ಟ ಮಾಡ್ತಾವನೆ ಬೆಳಗ್ಗೆ. ಏನು ಮಾದಪ್ಪ? ಶಿವ ಮಲೈ ಮಾದೇಶ್ವರ, ತೋರ್ಸಪ್ಪ ಕ್ಯಾಮ್ರಾನ. ನಮ್ಮ ಡೈರೆಕ್ಟ್ರು ಕಣ್ರಿ ಇವರು. ಡೈರೆಕ್ಟ್ರೇ. ಹಾಂ ಮ್ಯಾಮ್, ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡು ಮ್ಯಾಮ್. ಆಯಿತು, ಅವೆಲ್ಲ ಬೇಡ. ಓಕೆ, ಈಗ ಈ ಕ್ಯಾಮ್ರಾನ ನಮಗೆ ರೋಹನ್ ಕೊಟ್ಟವ್ರೆ. ನಾನು ನೆಕ್ಸ್ಟ್ ಯಾವಾಗಾರ ಬ್ಲಾಗ್ ಮಾಡ್ಬೇಕಾದ್ರೆ ಇದನ್ನು ತಗೊಂಡೋಗಿ ಯೂಸ್ ಮಾಡಿ ಇದ್ರ ಕ್ವಾಲಿಟಿ ಹೆಂಗೈತೆ ಅಂತ ಹೇಳಬೇಕು. ಇದ್ರ ನೇಮು DJI ಆ್ಯಕ್ಷನ್ ಓಸ್ಮಾ 3. ಯಾವುದು ಇದ್ರ ನೇಮೇನು? DJI ಓಸ್ಮಾ 3. DJI ಓಸ್ಮಾ 3. ಓಕೆ, ಇವಾಗ ರೋಹನ್ನು ಈ ಕ್ಯಾಮ್ರಾ ಕೊಟ್ಟವ್ರೆ. ಈ ಕ್ಯಾಮ್ರಾನ ಯೂಸ್ ಮಾಡಿ ಲಾಗ್ಗೆ ಓಕೆನಾ, ಚೆನ್ನಾಗಿ ಆಯ್ತದ ಅಂತ ನಾನು ನಿಮ್ಗೆ ಒಂದ್ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಹೇಳ್ತೀನಿ ಬಿಡಿ. ನಡಿ, ಈಗ ಟೈಮ್ ಆಗಿದೆ, ಇಲ್ಲಿಂದ ಹೊರಡೋಣ, ಸಾಕು. ಬಾಯ್ ಬಾಯ್ ರೋಹನ್. ಬಾಯ್ 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 ಬಾಯ್.